ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಬೀರು ಮಹಾರಾಜರು ಹಗಲಿರಳ ಗುರುವಿನ ಸಲುವಾಗಿ ಮಂಗಸೂಳಿ ಬ್ಯಾರಮರ ಸಿದ್ದೇಶ್ವರ ಒಂದ ಮಠದೊಳಗ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಆ ಭಗವಂತನ ಕಾಲಾಗ ಶರೀರವನ್ನ ಮುಡಿಪಿಟ್ಟು ಹಗಲಿರುಳು ದುಡಿತಾ ಇದ್ದಾರೆ. ಯಾಕಂತ ಕೇಳಿದ್ರ ಈ ಜಗದ ಕಲ್ಯಾಣದ ಸಲುವಾಗಿ ಅಂತ ಒಂದು ಮಹಾತ್ಮರ ಚರಿತ್ರೆ ಕೇಳಿದ್ರ ಒಂದ ಕಷ್ಟ ಪರಿಹಾರ ಆಗುವಂತ ಸಾಮರ್ಥ್ಯ ಈಗ ಸದ್ಯದೊಳಗ ಯಾರಲ್ಲಿ ಐತಂತ ಕೇಳಿದ್ರ ಯಾರ ಚರಿತ್ರೆ ಕೇಳಿದ್ರ ಒಳ್ಳೇದಾಗ್ತಂದ್ರ ಹೆಂಗಂತ ಕೇಳಿದ್ರ ಇದೇ ಲಿಂಗನೂರು ಊರಾಗ ಕಾಮರಾವ ವಾಗಮೋಡೆ ನೀವೆಲ್ಲರಿಗೆ ಗೊತ್ತೈತಿ ಪುಣ್ಯಾತ್ಮರೇ. ಆ ಕಾಮರಾವ ವಾಗಮೋಡೆ ಐನಾಪುರಕ್ಕೆ ದೇವರಿಗೆ ಬಂಗಾರ ಮಾಡಿದ್ರ ಸಲುವಾಗಿ ಆ ಐನಾಪುರಕ್ಕೆ ಹೋಗಿದ್ರು. ನಮ್ಮ ಗುರುಗಳ ಸಹಿತ ಅಲ್ಲಿ ಬಂಗಾರ ತರೋ ಸಲುವಾಗಿ ಬಂಗಾರ ಅಂಗಡಿಗೆ ಹೋಗಿದ್ರು. ಬಂಗಾರ ಯಾರಿಗೆ? ದೇವರಿಗೆ. ದೇವರಿಗೆ ಬಂಗಾರ ತರೋ ಸಲುವಾಗಿ ಹೋಗಿದ್ರು. ಆ ಕಾಮರಾವ ವಾಗಮೋಡೆ ಮಾಮ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಗುರುಗಳ ಸಮ್ಮುಖದೊಳಗ ಬಂಗಾರ ಖರೀದಿ ಮಾಡಬೇಕು, ಹೋಗಾಗ ಬ್ಯಾರಬಾರ ಸಿದ್ಧನ ದರ್ಶನ ಮಾಡಬೇಕು, ಆಮ್ಯಾಲ ತಮ್ಮ ಊರಿಗೆ ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿದ್ರು. ಬಹಳ ಆನಂದದಿಂದ ಬಂಗಾರ ಖರೀದಿ ಮಾಡ್ಕೊಂಡ ದೇವರಿಗೆ ಎರಿಸೋ ಸಲುವಾಗಿ ಬಂಗಾರ ಖರೀದಿ ಮಾಡಿ ಒಂದು ವಾರಲೆ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಹೊಳ್ಳಿ ಗುರುಗಳನ್ನ ಕರ್ಕೊಂಡು ಬ್ಯಾರಬಾರ ಸಿದ್ಧನ ಹುಂಚಿನ ಬನಕ್ ಬಂದ್ರು. ಮಳಿ ಆಗಿತ್ತು. ಆ ಏನು ದ್ವಾರ ಬಾಗಲದಲ್ಲ, ದ್ವಾರ ಬಾಗಲದೊಳಗೆ ನೀರಿನ ಶೆಳವ ನಿಂತು ಬಿಟ್ಟಿತ್ತು. ನೀರು ನಿಂತಿದ್ದು ನೀರು ಮಹಾರಾಜರ ನಮ್ಮ ಗುರುಗಳು ಹೋಗಿ ಆ ನೀರು ಹೊರಗೆ ತೆಗಿಬೇಕಂತ ಹೇಳಿ ಅದು ಮೋರಿದಿಂದ ಕೈ ಹಾಕಿ ಜಗಲಾಕತ್ತಿದ್ರು. ಗಾಳ ಗುರುಗಳ ಕೈಲಿ ಹೆಂಗ ಹಾಕಲಾಕತ್ತದು ಗಾಳ ತೆಗಿಲಾಕತ್ತದು. ಕಾಮರಾವಮ್ಮ ಏನ್ ಮಾಡಿದಪ್ಪ ಅಂತಂದ್ರ ಗುರುಗಳ ಶರೀರ ನಾನೇ ತೆಗಿತಾನ, ಅದು ಗಾಳ ನೀರು ಹೊರಗೆ ಹಾಕ್ತಾನ ಗಪ್ರಿ ಅಂದ್ರು. ಆ ಗುರುಗಳ ಸರದ ಸೈಡ್ ನಿಂತರು. ನಮ್ಮ ಕಾಮರಾವ್ ವಾಗಮಡಿ ಲಿಂಗನೂರು ಕಾಮರಾವ್ ವಾಗಮಡಿ ಅವ್ರು ಏನ್ ಮಾಡಿದ್ರು ಅಂದ್ರ ನೀರು ತೆಗೆದು ಹೊರಗೆ ಬಿಡ್ಬೇಕಂತೇಳಿ ಒಳಗ ಕೈ ಹಾಕಿ ತೆಗಿತಿದ್ರು. ಕೈಗೆ ಏನ ತೂರಿದಂಗ ಆತತ್ ಹೇಳಿ ನೋಡಿ ತೋರ್ಸಕತ್ರ ಗುರುಗಳಿಗೆ ಹೊರಗೆ ನಾಗರು ಹಾವು ಬತ್ತು. ಆ ಮೊರ್ಯಾಂದ ಕೈ ನೋಡಿ ನಾಗರ ಹಾವು ಹೊರಗೆ ಬತ್ತು. ನಾಗರ ಹಾವು ಬಂದ ಗುರುಗಳು ಎಷ್ಟು ಎತ್ತರದಷ್ಟು ಖಡಾಗಿ ನಿಂತು. ಗುರುಗಳು ಏಕನಿಷ್ಠೆಯಲ್ಲಿ ಆ ನಾಗಾಪಗದ್ರಿ ಯಪ್ಪ ಭಗವಂತ ಈ ಬಂದಂತ ಭಕ್ತರಿಗೆ ಎಲ್ಲಾರ ಸಂಕಟ ಬಂದ ಪ್ರಾಣ ಹಾನಿ ಆದ್ರೆ ನಾಳೆ ಬೆಳಮರಿಸಿದ್ದ ನಿನ್ನ ಮಠಕ್ಕೆ ಯಾರು ಬರ್ಲಾಕಿಲ್ಲ ಯಪ್ಪ, ಅಂತ ಭಕ್ತರ ಪ್ರಾಣದಿ ಕಾಯ್ಬೇಕಂತ ಹೇಳಿ ನಾಗಪ್ಪಗ ಕೈ ಮುಗಿದು ನನ್ನಪ್ಪ ಬೇಡ್ಕೊಂಡಾಗ ಆ ಕಾಮರಾಮಮ್ಮನ ನಮ್ಮ ಗಜು ಮಹಾರಾಜರು ಕುಡ್ಕೊಂಡು ಮಿರಾದ ಊರಿಗೆ ದವಾಖಾನಿಗೆ ತಗೊಂಡು ಹೋದ್ರು. ಅರ್ಧ ತಾಸಲ್ಲ ಒಂದು ತಾಸ ತನ ತಗೊಂಡು ತಿರುಗಾಡಿದ್ರೆ ದವಾಖಾನೆ ಸಿಗುವತ್ತದ. ದವಾಖಾನೆ ಸಿಕ್ತಿ ಒಂದು ತಾಸ ಆದ್ಮೇಲೆ ಹೋಗಿ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾರ, ಅದೆಲ್ಲ ರಕ್ತ ಚೆಕ್ ಮಾಡ್ತಾರ. ಹಾವಿನ ಇಸಾನ ಇಲ್ರಿ, ಹಾವಿನ ಇಸ ಏನಿಲ್ಲ. ಇದು ಯಾರ ತಾಕತ್ತ ಅಂತ ಕೇಳಿದ್ರ ನಮ್ಮ ಪರಮ ಪೂಜ್ಯ ನನ್ನ ಗುರು ಬೀರು ಮಹಾರಾಜರು ಪುಣ್ಯದ ಫಲ. ಅಂತ ಒಂದು ಸಾಮರ್ಥ್ಯ ನಮ್ಮಪ್ಪ ಬೀರು ಮಹಾರಾಜರಿಗೆ ಕೊಟ್ಟಾನೆ. ಅದಕ್ಕೆ ಅಂತ ಮಹಾತ್ಮರು ಇವತ್ತಿನ ದಿನ ನಮ್ಮ ಪುಣ್ಯ ಭೂಮಿ ಒಳಗೆ ನಮ್ಮ ಸಲುವಾಗಿ ಇವತ್ತಿನ ದಿನ ಅವ್ರ ಅದಾರಪ್ಪ ಅಂತಂದ್ರೆ ಅವ್ರ ಸಲುವಾಗಿ ಸತತ ಕಾಲ ದುಡಿಲಾಕ ನಾವು ತಯಾರದೀವಿ. ಇವತ್ತು ಏನ್ ಹೇಳಿದ್ರು ನಮ್ಮ ಗುರುಗಳು ನಾವು ಮಾತು ಕೇಳ್ತೀವಿ ಅನ್ನುವಂತ ಭರವಸೆ ಇಟ್ಟುಕೊಂಡು